ಸಿಹಿ ಇಲ್ಲದೆ ಎಲ್ಲನೂ ಸಪ್ಪೆ ಸಪ್ಪೆ ಅನ್ಸುತ್ತೆ ಅಲ್ವೇ ನಿಶಾಂತ? ಹೌದು ರೀ, ಅವಳಿಲ್ದೆ ಯಾವ ಹಬ್ಬನೂ ಹಬ್ಬ ಅಂತಾನೆ ಅನ್ಸಲ್ಲ. ಪಾಪ ಮಗು ದೂರಲ್ಲಿ ಎಷ್ಟು ಕಷ್ಟಪಡ್ತಿದ್ಯೋ. ನಮಗೆ ಇಷ್ಟೊಂದು ಬೇಜಾರಾಗಿರ್ಬೇಕಾದ್ರೆ ಇನ್ನು ಸೀತಂಗೆ ಎಷ್ಟು ಬೇಜಾರಾಗಿರ್ಬೇಕು. ಫೋನ್ ಮಾಡಿಕೊಡ್ರಿ, ಸೀತನ್ ಜೊತೆ ಮಾತಾಡ್ತೀನಿ. ಹಲೋ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹ್ಞೂ ಅಮ್ಮ, ಚೆನ್ನಾಗಿದ್ದೀವಿ. ಹಬ್ಬಕ್ಕೆ ಬಾಮ್ಮ. ಸಿಹಿಯಿಂದ ಎಷ್ಟು ಬೇಜಾರಾಗ್ತಾ ಇದೆ. ನೀವಿಬ್ರಾದ್ರೂ ಬನ್ನಿ. ಅಮ್ಮ, ಇನ್ನೊಂದಿನ ಬರ್ತೀವಿ, ಇವತ್ತು ಸ್ವಲ್ಪ ಕೆಲಸ ಇದೆ. ಹೌದಾ, ಸರಿ, ಇನ್ನೊಂದ್ಸಲ ಬಿಡುವಾದಾಗ ಬಾ. ಸರಿ ಅಮ್ಮ. ಅಪ್ಪ ಹೇಗಿದ್ದಾರೆ? ಹ್ಞೂ ಚೆನ್ನಾಗಿದ್ದಾರಮ್ಮ. ಓಕೆ ಅಮ್ಮ, ಬಾಯ್. ಸರಿ. ಚಿಕ್ಕಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಗಡೆ ಹೋಗ್ಬಿಟ್ಟು ಬರ್ಲಾ? ಹೋಗ್ಬಾ ಸೀತಾ, ಅದಕ್ಕೆ ನನ್ನ ಪರ್ಮಿಷನ್ ಕೇಳ್ತಿದ್ಯಾ? ನೀನು ನಮ್ಮಿಬ್ರು ಹೋಗ್ತಾ ಇದ್ದೀರಾ? ಇಲ್ಲ, ಅವ್ರು ಬೇರೆ ಕೆಲಸದ ಮೇಲೆ ಹೋಗ್ತಿದ್ದಾರೆ, ನಾನು ಬೇರೆ ಕೆಲಸದ ಮೇಲೆ ಹೋಗ್ತಿದ್ದೆ. ಬಾಯ್ ಬಾಯ್. ಅಲ್ಲ, ಈ ಸೀತಂಗೆ ಏನಾಯ್ತು? ಓ, ಅಪ್ಪಾಜಿ ಮರಿ ಮೊಮ್ಮಗು ವಿಷಯ ಎತ್ತಿದ್ದಕ್ಕ ಇವಳು ಇಷ್ಟೊಂದು ಡಿಸ್ಟರ್ಬ್ ಆಗಿರೋದು. ರಾಮ ನೋಡಿದ್ರೆ ಕಾರ್ ಎತ್ಕೊಂಡು ಬರ್ರ ಅಂತ ಹೊರಟ. ಇವಳಿಗೆ ಅರ್ಜೆಂಟಲ್ಲಿ ಎಲ್ಲೋ ಹೋಗ್ತಾ ಇದ್ದಾಳೆ. ಏನಾಗ್ತಾ ಇದೆ? ಈ ವಿಷಯ ನಾನು ಬಾರ್ಗುಗೆ ಅಪ್ಡೇಟ್ ಮಾಡಬೇಕಾ ಬೇಡವಾ? ರಾಮ್, ನೀವು ಬೇರೆ ಎಲ್ಲೋ ಹೋಗ್ತಿದ್ದೀರಾ ಅಂತ ಅನ್ಕೊಂಡೆ. ಆ್ಯಕ್ಚುಲಿ ಸೀನ್ ನೋಡಬೇಕು ಅಂತಲೇ ಬಂದೆ. ಎಲ್ಲಿ ವಿಸಿಟಿಂಗ್ ಅವರ್ಸ್ ಮುಗ್ದೋಗ್ಬಿಡುತ್ತೆ ಅಂತ ಗಾಬರಿಯಿಂದ ಹೊರಟು ಬಂದ್ಬಿಟ್ಟೆ. ನಾನು ಬಿಟ್ಟು ಸಿಹಿಗೆ ನೀವು ಬರ್ತಿರೋದು ಗೊತ್ತಾ? ಆ್ಯಕ್ಚುಲಿ ಅವಳು ಗೊತ್ತಿಲ್ಲ, ಖಂಡಿತ ಅವಳು ಸರ್ಪ್ರೈಸ್ ಆಗ್ತಾಳೆ. ಯಾರು ಬಂದಿರ್ಬೋದು? ವಾರ್ಡನ್ ಮ್ಯಾಮ್ ಕೇಳಿದ್ರೆ ಅವ್ರು ಏನು ಹೇಳಲಿಲ್ಲ. ಡಾಕ್ಟರ್ ಅಂಕಲ್ ಬಂದಿರ್ಬೋದಾ? ಇಲ್ಲ, ಅವ್ರು ಬೆಳಗ್ಗೆನೆ ಇಂಜೆಕ್ಷನ್ ಕೊಟ್ರು. ಅರೆ, ಅಪ್ಪ ಅಮ್ಮ, ಸೀತಮ್ಮ, ಅಪ್ಪ. ಹೇಗಿದೆಯಾ ಪುಟ? ಊಟ ಮಾಡಿದ್ಯಾ? ಸಣ್ಣ ಆಗ್ಬಿಟ್ಟಿದೆಯಲ್ಲೇ, ಮುಖದ ಚಿಕ್ಕದಾಗ್ಬಿಟ್ಟಿದೆ. ಸೀತಮ್ಮ, ನಾನು ಹುಷಾರಾಗೇ ಇದ್ದೀನಿ. ನೀವಿಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ರಾತ್ರಿ ನಿಮ್ಮನ್ನ ನೋಡ್ದೆ. ಅಪ್ಪನ ಗಾಡಿ ಹಾರನ್ ಸೌಂಡ್ ಬಂತು. ಆಗ ನಾನು ರೂಮ್ಮೇಟ್ಸ್ಗೆಲ್ಲ ಹೇಳಿದೆ, ಇದು ಅಪ್ಪನ ಗಾಡಿನೇ ಅಂತ. ನಾನು ನಿನ್ನನ್ನೇ ನೋಡಕ್ ಬಂದಿದ್ದು. ಅದೇನ್ ಮಾಡೋದು, ನಿಮ್ಮ ಸ್ಕೂಲ್ ಅವ್ರು ನನ್ನ ಒಳಗೆ ಬಿಟ್ಟಿಲ್ಲ. ಅರೆ, ಇವತ್ ಮೀಟ್ ಮಾಡಕ್ ಸಿಕ್ಕಿದ್ದೀರ ಅಲ್ವಾ? ನಿಂಗೆ ಅಪ್ಪ ಅಮ್ಮನ ನೋಡಿ ಖುಷಿ ಆಯ್ತಾ? ಫುಲ್ ಅಂದ್ರೆ ಫುಲ್ ಹ್ಯಾಪಿ. ಸೀತಾ, ಇವತ್ತು ಸೀನಾ ಮನೆ ಕರ್ಕೊಂಡು ಹೋಗೋಣ. ಮನೆಗ? ಆದ್ರೆ ಅವಳಿಗೆ ರಜಾ ಇಲ್ವಲ್ಲ ರಾಮ್? ಸೀತಾ, ತಾತಂಗೆ ಹುಷಾರಿಲ್ಲ. ಈ ಟೈಮಲ್ಲಿ ಫ್ಯಾಮಿಲಿ ಅವರೆಲ್ಲ ಮನೇಲಿ ಇರ್ಬೇಕಾದ್ರೆ ಸಿಹಿ ಒಬ್ಳೆ ಮಿಸ್ಸಿಂಗ್ ಆಗ್ತಾಳೆ. ತಾತನ್ಗೆ ಏನಾಯ್ತು? ತಾತಂಗೆ ಹುಷಾರಿಲ್ಲ ಪುಟ. ಆದ್ರೆ ನೀನ್ ಮನೆಗೆ ಬಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ, ಬೇಗ ಸುಧಾರಿಸ್ಕೋತಾರೆ. ಆದ್ರೆ ವಾರ್ಡನ್ ಮ್ಯಾಮ್ ಬಿಡಲ್ಲ ಅಲ್ವಾ? ವಾರ್ಡನ್ ಹತ್ರ ನಾನೆಲ್ಲ ಮಾತಾಡಾಯ್ತು. ನೀನು ಹೋಗಿ ಬೇಗ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ. ರಾಮ್, ನೀವು ಸಿಹಿನ ಕರ್ಕೊಂಡು ಹೋಗೋಕೆ ಬಂದಿದ್ದೀರಾ ಅಂತ ನನ್ಗೆ ಯಾಕೆ ಹೇಳಿಲ್ಲ? ಸಡನ್ ಆಗಿ ಯಾಕೆ ಈ ಥರ ಡೆಸಿಷನ್ ತಗೊಂಡ್ರಿ? ಈ ವಿಷಯನ ನಿಮ್ಮಿಂದ ಸರ್ಪ್ರೈಸ್ ಆಗಿ ಇಡೋಣ ಅಂತ ಅನ್ಕೊಂಡಿದ್ದೆ. ಸೀತಾ, ತಾತ ಈಗಾಗಲೇ ಮರಿ ಮೊಮ್ಮಗು ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವ್ರ ಹೆಲ್ತ್ ಸರಿ ಇಲ್ವಲ್ಲ, ಹಾಗಾಗಿ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ನನ್ನ ಡಿಸಿಷನ್ ನಿಮಗೆ ಹೇಳ್ಬಿಡ್ತೀನಿ. ನಂಗೆ ಬೇರೆ ಯಾವ ಮಗುನೂ ಬೇಡ ಸೀತಾ. ಅಕಸ್ಮಾತ್ ಮುಂದೆ ನಿಮಗೆ ಬೇಕು ಅಂತ ಹೇಳಿದ್ರು ಸಿ ಈಸ್ ದ ಓನ್ಲಿ ಚೈಲ್ಡ್. ಅಮ್ಮ ಆದವಳು ಮಗುನ ಹೊಟ್ಟೆಲಿ ಹೊರಬೋದು. ಅದೇನೋ ಹೇಳ್ತಾರಲ್ಲ, ವುಮೆನ್ ಆರ್ ಬ್ಲೆಸ್ಡ್ ಅಂತ. ಆದರೆ ತಂದೆದಿರಿಗೆ ಆ ಭಾಗ್ಯ ಇಲ್ಲ. ಯಾವುದೇ ಬಯಾಲಜಿಕಲ್ ಬಾಂಡಿಂಗ್ ಇಲ್ಲದೆ
ಅವ್ರನ್ನ ನಾವು ಎದೆಲಿಟ್ಕೋತೀವಿ, ಮನ್ಸಾರೆ ಜಾಗ ಕೊಡ್ತೀವಿ. ಈಗ ಲೇಬರ್ ವಾರ್ಡ್ ಹೊರಗಡೆ ನಾವು ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಯಾವ್ದಾದ್ರು ನರ್ಸ್ ಬಂದ್ಬಿಟ್ಟು ಇದೇ ನಿಮ್ಮ ಮಗು ಅಂತ ನಮ್ಮ ಕೈ ಕೊಟ್ರೆ ಒಂಚೂರು ಡೌಟ್ ಪಡದೆ ಅದನ್ನ ನಂಬಿಡ್ತೀವಿ. ತಾಯ್ತನ ಅನ್ನೋದು ವಾತ್ಸಲ್ಯ ಆದ್ರೆ ತಂದೆತನ ಅನ್ನೋದು ನಂಬಿಕೆ. ಸಿಹಿ ನನ್ನ ಮಗಳು ಅಂತ ನಾನು ನಂಬಿದ್ದೀನಿ. ನನಗೆ ನಂದೇ ಅದು ಮಗು ಯಾವುದು ಬೇಡ ಸೀತಾ. ಯಾಕಂದ್ರೆ ಸಿಹಿ ಮಾತ್ರ ನನ್ನ ಮಗಳು ಅಂತ ನಾನು ಯಾವತ್ತೂ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಾತ್ರೆ ತಗೊಳ್ಳಿ ಮಾವಯ್ಯ. ಇದೇನ್ ಮಾವಯ್ಯ, ಚಿಕ್ಕ ಮಗು ತರ ಹಠ ಮಾಡ್ತಾ ಇದ್ದೀರಾ ಮಾತ್ರೆ ತಗೊಳ್ಳೋದಕ್ಕೆ? ನೀವ್ ಈ ಮಾತ್ರೆನ ಇವಾಗ ತಗೊಳ್ಳೇಬೇಕು, ತಗೊಳ್ಳಿ. ಆಗಲ್ಲಮ್ಮ, ಸೀತಾರಾಮ ಇಬ್ರು ಮನೆಗೆ ಬಂದ್ಮೇಲೆ ತಗೊಳ್ಳೋದು. ಎಲ್ಲಿ ಹೋದ್ರು ಅವರು? ಒಂದು ಮಾತು ಹೇಳಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ವ ಅವ್ರಿಗೆ? ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳು, ಈಗಲೇ ಫೋನ್ ಮಾಡಿ. ಮಾವಯ್ಯ, ನಿಮ್ಗೆ ಎಷ್ಟು ಹಠ ಇದೆಯೋ ನನಗೂ ಅಷ್ಟೇ ಹಠ ಇದೆ. ಮೊದಲು ನೀವು ಈ ಮಾತ್ರೆ ತಗೊಳ್ಳಿ, ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮ ನೀನು ಹಿಂಗಂತೀಯ? ನನ್ನ ಚಿಂತೆ ನನಗೆ. ಚಿಂತೆ? ನಿಮ್ಗೇನ್ ಚಿಂತೆ ಮಾವಯ್ಯ? ಇವರಿಬ್ಬರು ಮದುವೆ ಆಗಿ ಜೀವನದ ಕಡೆ ಗಮನನೇ ಕೊಡ್ತಾ ಇಲ್ಲ. ಸಂಸಾರ ನಡೆಸೋ ಯಾವ ಸೂಚನೆಗಳು ಕಾಣಿಸ್ತಾ ಇಲ್ಲ. ಹಿಂಗೆ ಆದ್ರೆ ಹೆಂಗೆ ಹೇಳು? ಮನೆಯವ್ರು ಹೋಗ್ರಪ್ಪ ಅಂತ ಹೇಳಿ ಸಾಕಾಗೋಯ್ತು. ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆನೇ ಅವನು ಹೊರಡಬೇಕು ಅಷ್ಟೇ. ರಾಮನ ಹತ್ರ ನಾನು ಮಾತಾಡಿದ್ದೀನಿ. ನನ್ನ ಆಸೆನ ಅವನು ನಿರಾಸೆ ಮಾಡೋದಿಲ್ಲ ಅಂತ ನನಗೆ ಹೇಳಿದ್ದಾನೆ. ಮಾವಯ್ಯ, ಅಪ್ಪು ಏನಂದ? ಇನ್ನೇನಂತಾನೆ? ಹೂ ಹೊಂದ್ಲೇಬೇಕಲ್ವಾ? ತಂದೆ ಆದ ಮಗು ಬೇಕು ಅಂತ ಅವನಿಗಿರಲ್ವಾ? ಹ್ಞೂ ಅಂದ. ನೋಡ್ತಾ ಇರು, ಇನ್ನೊಂದೇ ವರ್ಷ ಮರಿ ಮೊಮ್ಮಗ ನನ್ನ ಕೈಗೆ ಬರ್ತಾನೆ. ನಾನು ಗಟ್ಟಿಮುಟ್ಟಾಗಿ ಅದನ್ನ ಎತ್ಕೊಂಡು ಮುದ್ದಾಡ್ಬೇಕಲ್ವಾ? ಮಾತ್ರೆ ತಗೊಂಡ್ಲೇಬೇಕು. ಕೊಡು. ರಾಮ ನಿಜವಾಗ್ಲೂ ಮಗು ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ, ಅಥವಾ ಮಾವಯ್ಯನ ಸಮಾಧಾನಕ್ಕೋಸ್ಕರ ಹಾಗಂದಿದಾನ? ವಿಜಯ್, ಹೇಗೆ ನಡೀತಿದೆ ಮಹಾರಾಜ ಟ್ರೋಫಿ? ಬರಬೇಕು ಸ್ಟೇಡಿಯಂಗೆ. ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಆಡ್ತಿರೋದು, ಜೊತೆಗೇನು ಕಾಮೆಂಟ್ರಿ ಮಾಡ್ತಿರೋಲ್ಲ ನನ್ನ ಫ್ರೆಂಡ್ಸೇ. ನೆಕ್ಸ್ಟ್ ವೀಕ್ ಫೈನಲ್ಸಿಗೆ ಬರುತ್ತಲ್ಲ, ಅವಾಗ ಬರ್ತೀನಿ ನಾನು. ಓಕೆ, ಸಿಗೋಣ ಸ್ಟೇಡಿಯಮಲ್ಲಿ. ಒಂದು ನಿಮಿಷ ವಿಜಯ್, ಒಂದು ನಿಮಿಷ. ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ ಕಣ. ಬಾಯ್. ಅರೆ ಬಾ. ಅಲ್ಲ ಭಾರ್ಗು, ಸಿಹಿನ ಮನೆಯಿಂದ ಆಚೆ ಕರೆಸಿದ್ದಾಯ್ತು. ಅದ್ರ ಬೆನ್ನಲ್ಲೇ ಸೀತಾಳ ಇತಿಹಾಸ ತೆಗೆದು ಅವಳನ್ನು ಮನೆಯಿಂದ ಹೊರಗೆ ಹೋಗಾಗ ಮಾಡ್ತೀನಿ. ಇನ್ನು ಸೀತಾನೇ ಇಲ್ಲ ಆದಮೇಲೆ ರಾಮ ಸೂತ್ರ ಇಲ್ದಿರೋ ಗಾಳಿಪಟ ಥರ ಗೋತ ಹೊಡಿತಾನೆ. ಅವನಿಗೂ ವನವಾಸನೇ ಗತಿ ಅಂತಿದ್ದೆ. ಈಗ ನೋಡಿದ್ರೆ ರಾಮ ಸೀತಾ ಮಗಳ ಸಮೇತ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿಗೆ ನವರಾತ್ರಿಗೂ ಮುಂಚೆ ದೀಪಾವಳಿ ಹಬ್ಬ ಅಂತ ಆಯ್ತು. ಆದರೆ ಪಟಾಕಿ ಯಾರು ಹಚ್ತಾರೆ ಅನ್ನೋದೇ ಮುಂದಿರೋ ಪ್ರಶ್ನೆ. ಮಜಾ ಇದೆ ಆಟ. ಏನಾಯ್ತು ಸೀತಾ? ತಾತ ಏನ್ ಗೊತ್ತಾ ಪುಟ್ಟ, ನೀನ್ ಬೋರ್ಡಿಂಗ್ ಸ್ಕೂಲ್ಗೆ ಹೋದಾಗಿಂದ ತಾತ ನನ್ನ ಮರಿ ಮೊಮ್ಮಗು ಎಲ್ಲಿ ಅಂತ ನಿಂದೇ ಚಿಂತೆ ಮಾಡ್ತಿದ್ದಾರೆ. ಈಗ ನೀನ್ ಬಂದ್ಯಲ್ಲ, ಸೂರಿ ಮುಖ ಈಗ ಸೂರ್ಯನ್ ತರ ಬ್ರೈಟ್ ಆಗ್ಬಿಡುತ್ತೆ. ಹೌದಾ ತಾತ? ರಾಮ್, ನಾನು ನಮಗೆ ಮೋಸ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅದರ ಡೌಟೇ ಇಲ್ಲ ಸೀತಾ. ಮತ್ತಿನ್ನೇನು, ನಮ್ಮ ಮಗಳು ಮನೆಗೆ ಬಂದಿದ್ದಾಳೆ, ಖುಷಿಯಾಗಿರೋದು ಬಿಟ್ಟು ಇಷ್ಟು ಡಲ್ ಆಗಿದ್ದೀರಾ. ನೀವು ನನಗೆ ಮಾತ್ರ ಅಲ್ಲ, ನಿಮಗೂ ಮೋಸ ಮಾಡ್ಕೋತಾ ಇದ್ದೀರಾ. ಅಲ್ಲ ರಾಮ್, ತಾತನ ಆಸೆ. ಕ್ಯಾನ್ ಯು ಪ್ಲೀಸ್ ರಿಲ್ಯಾಕ್ಸ್ ಸೀತಾ? ಹೇಳಿದನ್ ಮತ್ತೆ ರಿಪೀಟ್ ಮಾಡ್ಬೇಕಾ? ನೀವೇ ಬಂದು ನಂಗೆ ಇನ್ನೊಂದು ಮಗು ಬೇಕು ಅಂತ ಹೇಳಿದ್ರು ನನ್ನ ಉತ್ತರ ಒಂದೇ, ಸಿಹಿ ಮಾತ್ರ ನಮ್ಮ ಮಗಳು. ನೀವ್
ನೀವು ಈ ಥರ ಮಾತಾಡ್ದಾಗಲೇ ನನಗೆ ಗಿಲ್ಟಿ ಫೀಲ್ ಆಗುತ್ತೆ. ನಿಮ್ಮ ಆಸೆಗಳನ್ನ ನಾನು ಚೂಡ್ತಿದ್ದೀನಿ ಅನ್ಸುತ್ತೆ. ನಂಗಂತ ಯಾವ ಆಸೆನೂ ಇಲ್ಲ ಸೀತಾ. ಮೋರ್ ಓವರ್ ನಮ್ಗೀಗಾಗಲೇ 2ನೇ ಮಗು ಕೂಡ ಇದೆ. ಯಾರು ಗೊತ್ತಾ? ಯಾರು? ನಮ್ಮ ಪ್ರೀತಿ. ನಿಮ್ಮ ಒಳ್ಳೆ ಮನಸ್ಸಿನ ಮುಂದೆ ನಾನು ತುಂಬ ಚಿಕ್ಕವಳು ಅಂತ ಅನ್ನಿಸ್ತಿದ್ದೀನಿ ರಾಮ್. ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಇದನ್ನೇ ಬೇಡ ಅಂತ ಹೇಳ್ತಿರೋದು. ನಮ್ಮಿಬ್ರು ಮಧ್ಯೆ ಈ ದೊಡ್ಡವರು ಚಿಕ್ಕವರು ಅನ್ನೋ ಫಾರ್ಮಾಲಿಟಿ ಎಲ್ಲ ಬೇಕಾ? ವಿ ಆರ್ ಈಕ್ವಲ್ ಸೀತಾ. ಈಗ ನಿಮಗೆ ನನಗೋಸ್ಕರ ಏನಾದ್ರು ಮಾಡಬೇಕು ಅಂತ ಇದ್ರೆ ನಾನೊಂದು ಹೇಳ್ತೀನಿ, ಮಾಡ್ತೀರಾ? ಏನದು? ನೀವು ಯಾವಾಗಲೂ ನನ್ನ ಜೊತೆ ನಗ್ನಗ್ತಾ ಖುಷಿಯಾಗಿರಿ, ನಂಗೆ ಅಷ್ಟೇ ಸಾಕು. ಹಾಗಂತ ನನಗೋಸ್ಕರ ನಗೋ ಥರ ನಾಟಕ ಮಾಡಕ್ಕೆ ಹೋಗ್ಬೇಡಿ. ಮನ್ಸಾರೆ ಖುಷಿಯಾಗಿರಿ. ತಾತ ಹುಷಾರಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ. ತಾತನೂ ಅಷ್ಟೇ ಆಗಾಗ ಈ ಮಗು ವಿಷಯ ಮಾತಾಡೋದು ಬಿಡ್ತಾರೆ. ಆಯ್ ಮುದ್ದು, ನಿಂಗೆ ದೃಷ್ಟಿಯಾಗಿರುತ್ತೆ. ನಾನು ಫಸ್ಟು ನಿನ್ನ ದೃಷ್ಟಿ ತೆಗಿತೀನಿ. ಅಯ್ಯೋ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹೋಗ್ತಾ ಇದೆ. ಸರಿ ಸರಿ ಸರಿ, ನಾನು ನಿಂಗೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ. ಹಾಯ್ ರಾಮ್, ಸೀತಾ, ನೀವಿಬ್ರು ಸಿಹಿನ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಈಗ ನೋಡು, ಮನೆಗೆ ಜೀವ ಬಂದಾಗಾಯ್ತು. ನನಗಂತೂ ಈ ಮನೆ ನೋಡಿ ತುಂಬಾ ತುಂಬಾ ಖುಷಿ ಆಗ್ತದೆ. ಸರಿ, ನಿಂಗೇನಾದರೂ ಮಾಡ್ಕೊಡ್ತೀನಿ. ನಾನು ಎಲ್ರಿಗೂ ಹಾಯ್ ಹೇಳ್ಬಿಟ್ಟು ಬರ್ತೀನಿ. ಸಿಹಿ, ಹೋಗಿ ಫ್ರೆಶ್ ಅಪ್ ಆಗೋ ಫಸ್ಟು. ಸೀತವ್ವ, ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ನಾನು ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ನೀನು ನನ್ನ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡು ಬಾ. ಸರಿ, ಓಡ್ಬೇಡ ಕಡೆ, ನಿಧಾನ ಓಡಿರ. ಇವಾಗ ನಿಧಾನಕ್ಕೆ ಹೋಗೋದೇ ಗೊತ್ತಿಲ್ಲ. ಸಿಹಿ ಹಸು ಅಂತ ಹೇಳ್ತಿದ್ದಾಳೆ, ನಾನು ಅವಳಿಗೆ ಏನಾದರೂ ಮಾಡ್ಕೊಡ್ತೀನಿ. ರಾಮ್, ಮಾವಯ್ಯ ನಿನ್ನನ್ನು ತುಂಬ ಕೇಳ್ತಿದ್ರಂತೆ, ಅಕ್ಕ ಹೇಳಿದ್ರು. ಹೌದಾ? ಅಪ್ಪು, ಬಂದ್ಯಾ? ಎಲ್ಲಿಗೆ ಹೋಗಿದ್ಯೋ? ಹೀಗೆ ಹೇಳ್ದೆ ಕೇಳ್ದೆ ಹೋದ್ರೆ ಎಷ್ಟು ಕಷ್ಟ ಗೊತ್ತಾ? ತಾತ ಚಿಕ್ಕ ಮಗು ಥರ ಹಠ ಮಾಡ್ತಾ ಕೂತಿದ್ರು, ಮಾತ್ರ ನುಂಗಲ್ಲ ಅಪ್ಪು ಬರೋವರೆಗೂ ಅಂತ. ಚಿಕ್ಕಿ, ಈಗ ಬಂದಿದ್ದೀನಲ್ಲ, ಸೀತಾ ಅವರು ಬಂದಿದ್ದಾರೆ. ಆ್ಯಂಡ್ ಗೆಸ್ ವಾಟ್, ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಕೂಡ ಬಂದಿದ್ದಾರೆ. ಗೆಸ್ಟಾ? ಯಾರು? ಬೇರೆ ಯಾರು ಅಲ್ಲ ಚಿಕ್ಕಿ, ಸಿಹಿ ಬಂದಿದ್ದಾರೆ. ಸಿಹಿ ಪುಟ ಬಂದ್ಲ? ವಾವ್, ದಟ್ಸ್ ಗ್ರೇಟ್. ಆದ್ರೆ ಬೋರ್ಡಿಂಗ್ ಸ್ಕೂಲಿಂದ ಹಾಗೆ ಕಳ್ಸಲ್ವಲ್ಲ? ಸಡನ್ ಆಗಿ ಏನಾಯ್ತಪ್ಪು? ಇಸ್ ಶಿ ಆಲ್ ರೈಟ್? ಏನಾದರೂ ಪ್ರಾಬ್ಲಮ್ ಆಯ್ತಾ? ಶಿ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಚಿಕ್ಕಿ. ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಡೀಟೇಲ್ ಆಗಿ ಮಾತಾಡ್ತೀನಿ. ಫಸ್ಟು ತಾತನ ಸಮಾಧಾನ ಮಾಡಿ ಪ್ಲೀಸ್. ಅವಳಿನ ಮೇಲೆ ಎಲ್ಲೂ ಹೋಗಲ್ಲ ಚಿಕ್ಕಿ. ಶಿ ಇಸ್ ಗೋನ್ ಟು ಬಿ ವಿತ್ ಅಸ್. ಪಾಪ ಅವಳಿಗೂ ಏನೂ ಗೊತ್ತಿಲ್ಲ. ಸೀತಾ ಅವ್ರಿಗೂ ಈ ವಿಷಯದ ಬಗ್ಗೆ ಏನೂ ಮಾತಾಡಿಲ್ಲ. ನಿಮಗೆ ಫಸ್ಟ್ ಹೇಳ್ತಾ ಇರೋದು. ಇನ್ಮೇಲೆ ಸಿಹಿ ಇಲ್ಲೇ ಇರ್ತಾರೆ. ಸೀತಮ್ಮ, ನಾನು ಕ್ಲಾಸಿಂದ ರೂಮಿಗೆ ಬಂದಿದ ತಕ್ಷಣ ನಾನೇ ಕೈಕಾಲು ಮುಖ ತೊಳ್ಕೊಳ್ತಾ ಇದ್ದೆ. ಯಾರೂ ನನ್ನ ಡ್ರೆಸ್ಸೇ ಚೇಂಜ್ ಮಾಡಿಸ್ತಿರ್ಲಿಲ್ಲ. ನಿದ್ದೆ ಮಾಡಬೇಕಾದ್ರೂ ಅಷ್ಟೆ, ಯಾರೂ ನನ್ನ ಕತೆ ಹೇಳ್ತಾ ಇರಲಿಲ್ಲ. ಎಷ್ಟು ಬೇಜಾರಾಯಿತು ಗೊತ್ತಾ? ನನ್ನ ಮದುವೆ ಟೈಮಲ್ಲಿ ನನ್ನನ್ನು ಬಿಟ್ಟು ದೂರ ಹೋಗ್ತೀಯ ಸೀತಮ್ಮ ಅಂತ ನೀನು ಕೇಳಿದೆ. ಅದಕ್ಕೆ ನಾನು ಇಲ್ಲ ಅಂತ ಹೇಳಿದೆ. ಸಾರಿ ಪುಟ್ಟ, ನನ್ನ ಮಾತನ್ನ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ತಪ್ಪು ಮಾಡಿಬಿಟ್ಟೆ. ಸೀತಮ್ಮ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಪಾಪ ಕಣೆ, ನಿನ್ಗೆ ಎಷ್ಟು ಕಷ್ಟ ಆಯಿತೋ ಏನೋ. ಸೀತಾ, ಇನ್ಮೇಲಿಂದ ನಾವು ಸಿಹಿನ ಎಲ್ಲೂ ಕಳ್ಸಲ್ಲ. ಅವಳು ನಮ್ಮ ಜೊತೆನೇ ಇರ್ತಾಳೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ತಂದೆತನ ಅಂದರೆ ಏನು ಅಂತ ನೀವು ಹೇಳಿದ್ರಿ, ಆದರೆ ತಾಯಿತನ ಏನು ಅಂತ ಹೇಳೋಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಸಿಹಿನೇ ನನ್ನ ಮಗಳು, ಸಿಹಿನೇ ನನಗೆಲ್ಲ, ಅವಳೇ ನನ್ನ ಪ್ರಪಂಚ. ನಿಮಿಷಕ್ಕೊಂದ್ಸಲ ಸೀತಮ್ಮ 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 ಅಂತ ಕರೆಯೋರು ಯಾರೂ ಇರಲಿಲ್ಲ ಗೊತ್ತಾ? ನನಗೆ ಎಷ್ಟು ಬೇಜಾರಾಯಿತು. ತುಂಬ ಮಿಸ್ ಮಾಡ್ಕೊಂಡಾರ ನನ್ನ. ಕೇಳಿದ್ಯಲ್ಲ, ನಾನು ನಿಮ್ಮಪ್ಪ ಎಷ್ಟು ಒದ್ದಾಡಿದ್ವಿ ಅಂತ ನಮಗೆ ಮಾತ್ರ ಗೊತ್ತು.
ಏನೇ ಇದು ಬ್ಯಾಂಡೇಡು ತೆಗಿಬೋದಲ್ಲ? ಸೀತಮ್ಮ, ನಾನು ಸ್ಕೂಲಿಂದ ಬರೋವಾಗ ಡಾಕ್ಟರ್ ಅಂಕಲ್ಗೆ ಬಾಯ್ ಹೇಳೋಕ್ಕಾಗಲಿಲ್ಲ. ಇದಾದ್ರೂ ಇರಲಿ. ಚೆನ್ನಾಗಿದೆ ಅಲ್ವಾ? ಇಟ್ಕೋ. ಸೀತಮ್ಮ, ಡಾಕ್ಟರ್ ಅಂಕಲ್ ಎಷ್ಟು ಒಳ್ಳೆಯವರು ಗೊತ್ತಾ? ಅವರೊಬ್ಬರೇ ನನ್ನ ಫ್ರೆಂಡ್ ಆಗಿದ್ದು. ಹೌದಾ? ಡಾಕ್ಟರ್ ಅಂಕಲು ನನಗೆ ಚೂರು ನೋವಾಗದೆ ಇರೋ ಥರ ಇಂಜೆಕ್ಷನ್ ಹಾಕಿದ್ರು. ನೀನು ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದ್ಯಾ? ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ, ಒಂದ್ಸಲ ಮೀಟ್ ಮಾಡಿಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿದ್ನಾ? ಓಕೆ ಸೀತಮ್ಮ. ಸೀತಮ್ಮ, ನಾನು ಎಲ್ರಿಗೂ ಹಾಯ್ ಹೇಳ್ಬಿಟ್ಟು ಬರ್ತೀನಿ. ಸರಿ. ಜೀಜು, ಜೀಜು, ನೀವಿನ್ನೂ ಈ ಶಾಸ್ತ್ರೀಯ ಸಂಗೀತ ಕೇಳೋದು ಬಿಟ್ಟಿಲ್ಲ ಅಲ್ಲ? ನಮ್ಮಕ್ಕ ನಿಮ್ಮನ್ನ ಒಂಚೂರು ಬದಲಾಯಿಸಿಲ್ಲ. ಓ, ನಾನು ಬದಲಾಗಬೇಕಿತ್ತಾ? ಬಟ್ ವೈ? ನೋಡು, ಕೆಟ್ಟ ಅಭ್ಯಾಸ ಆದರೆ ಬಿಟ್ಬಿಡ್ಬೇಕು, ಒಪ್ಕೋತೀನಿ. ಆದರೆ ಸಂಗೀತ ಕೇಳೋದು ತುಂಬ ಒಳ್ಳೆ ಅಭ್ಯಾಸ ತಾನೆ. ನೀನು ಕೇಳಿಸ್ಕೊ, ಯು ವಿಲ್ ಆಲ್ಸೋ ಲೈಕ್ ಇಟ್. ನೋಡು, ನಿಮಗೆ ಮೆಡಿಟೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಟೇಕ್ ಅ ಪಾಸ್ ವಿತ್ ಈಚ್ ಸಿಪ್ ಆಫ್ ಎ ಕಾಫಿ. ಅದು ಒಂಥರ ನಿಮಗೆ. ಜೀಜು ಪ್ಲೀಸ್, ನನಗೆ ನಿಮ್ಮ ಫಿಲಾಸಫಿ, ಮ್ಯೂಸಿಕ್ ಎರಡರಲ್ಲೂ ಇಂಟ್ರೆಸ್ಟ್ ಇಲ್ಲ. ನನಗೆ ಒಂದು ರೆಕಮೆಂಡೇಶನ್ ಲೆಟರ್ ಬೇಕಿತ್ತು. ಸೊ ನೀವು ಹೆಲ್ಪ್ ಮಾಡ್ತೀರಾ ಅಂತ ಕೇಳೋಣ ಅಂತ ಬಂದೆ. ಬರ್ಕೊಡ್ತೀರಲ್ಲ? ವಂಡರ್ಫುಲ್. ಹೇ, ಎಲ್ಲಾದರೂ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿದ್ಯಾ ಅಥವಾ ಯಾವ್ದಾದ್ರು ಕೋರ್ಸ್ ಮಾಡ್ತಿದ್ಯಾ? ಎನಿವೇಸ್, ವೆರಿ ನೈಸ್. ಹೇಳು, ನಿಮಗೆ ಏನು ಬೇಕು ಅಂತ ಬರ್ಕೊಡ್ತೇನೆ. ಹೇಳು, ಯಾರಿಗೆ ಬರ್ಕೊಡ್ಬೇಕು? ಡಾಕ್ಟರ್ ಅನಂತಲಕ್ಷ್ಮಿ ಅವರು. ಜೀಜು, ವಾಟ್ ಹ್ಯಾಪನ್? ಡಾಕ್ಟರ್ ಅನಂತ್ ಲಕ್ಷ್ಮಿಗ? ಎಸ್. ನೋ ಚಾಂದ್ನಿ, ನೀನು ಬೇರೆ ಏನು ಬೇಕಾದ್ರೂ ಕೇಳು, ಇದು ಮಾತ್ರ ಆಗಲ್ಲ. ಬಟ್ ವೈ? ಆಗಲ್ಲ ಅಂತ ಹೇಳಿದ್ನಲ್ಲ, ಅಷ್ಟೇ. ಅಲ್ಲ ಜೀಜು, ಪ್ಲೀಸ್. ಅಲ್ಲ ಭಾರ್ಗು, ಈ ಟಿಪಿಕಲ್ ಇಂಗ್ಲೀಷ್ ಸಿನಿಮಾ ವಿಲನ್ಗಳಿರ್ತಾರಲ್ಲ, ಅವರು ಒಂದು ಗಾಢವಾದ ಮೌನದಲ್ಲಿರ್ತಾರಲ್ಲ, ಆ ಥರ ಹಿಂಗೆ ಕೂತ್ಬಿಟ್ರೆ ಹೇಗೆ ಅಂತ. ಈಗ ಮುಂದೆ ಏನು ಮಾಡ್ತೀನಿ ನೀನು? ನಿನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು. ವನವಾಸಕ್ಕೆ ಹೋಗ್ತಾರೆ ಅಂತಂದಿದ್ದವರು ರಾಮ ಸೀತಾ ಮಗಳ ಸಮೇತ ಅಯೋಧ್ಯೆಗೆ ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಬಿಡು ಭಾರ್ಗು, ನಿನ್ನನ್ನು ಏನು ಅಂದ್ಕೊಂಡಿದ್ದೆ ನಾನು. ಆ ಸೀನೆಲ್ಲ ಇಲ್ಲ ಬಿಡು ನಿಂಗೆ. ಆಮೇಲೆ ಮಜಾ ಏನು ಗೊತ್ತಾ? ನೀನು 4 ದಿನ ಮನೇಲಿಲ್ಲ ಅಂತ ಇಲ್ಲಿ ಯಾರು ಬಾಯಿ ಪಡ್ಕೊಳ್ಳಿಲ್ಲ. ಅಪ್ಪಾಜಿ ಕೂಡ ಕಂಗಾಲಾಗಲಿಲ್ಲ, ಗೊತ್ತಾ ನಿನಗೆ? ಭಾರ್ಗವಿ ಅನ್ನೋ ಕಡೆ ಎಲ್ಲ ಸೀತಾ ಅನ್ಕೊಂಡು ಆಡ್ಕೊಂಡಿದ್ರು. ವರಮಹಾಲಕ್ಷ್ಮಿ ಹಬ್ಬದ ದಿನಾನು ಮನೆಯ ಮಹಾಲಕ್ಷ್ಮಿ ಭಾರ್ಗವಿ ಇಲ್ವಲ್ಲ ಅಂತ ಒಂದು ಚೂರು ತಲೆ ಕೆಡಿಸ್ಕೊಳ್ಳಿಲ್ಲ. ಸೀತನ್ನೇ ಮಹಾಲಕ್ಷ್ಮಿ ಅಂತ ಮೆರೆಸ್ಬಿಟ್ರು ಅಪ್ಪಾಜಿ. ಅದೇನೋ ಹೇಳ್ತಾರಲ್ಲ ಭಾರ್ಗವ್, ಈ ಮುಂಬೈ ಇಂಡಿಯನ್ಸ್ಗೊಂದು ಕಾಲ, CSKಗೊಂದು ಕಾಲ ಅಂತ. ಅದೇ ಥರ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಆಗೋಯ್ತು ನೋಡಿ. ಇದು ಟಿಪಿಕಲ್ಲು ಇಂಗ್ಲಿಷ್ ಸಿನಿಮಾ ವಿಲನ್ಗಳ ಥರನೇ ಇದೆ ಲಾಫು. ಏನಂದೆ? ನನ್ನ ಕೈಯಲ್ಲಿ ಏನೂ ಆಗಲ್ವಾ? ಹಾಗಂತ ನೀನು ಅನ್ಕೊಂಡಿದ್ಯಾ ವಿಶ್ವ? ಇಲ್ಲಿವರೆಗೂ ನಾನು ಹೇಳಿರೋ ಕೆಲಸನ ಮಾತ್ರ ಮಾಡಿರೋದಲ್ವಾ ನೀನು? ನೀನು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ನನ್ನನ್ನು ಲೂಸರ್ ಮಾಡಕ್ಕೆ ಹೋಗ್ಬೇಡ ನೀನು. ನೀನು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡಿದ್ದೀನಿ, ಗೊತ್ತಾ ನಾನು? ಎಕ್ಸಾಕ್ಟ್ಲಿ. ಇಲ್ಲಿವರೆಗೂ ನಾನು ಹೇಳಿರೋದು ಮಾತ್ರ ಮಾಡಿರೋದು ನೀನು. ನೀನಾಗಿ ನೀನೇ ಏನಾದರೂ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ಯಾ ವಿಶ್ವ? ಡೋಂಟ್ ವರಿ, ಅದು ನಿನಗೆ ಈ ಜನ್ಮದಲ್ಲಿ ಬರಲ್ಲ. ಸರಿ, ಈಗ
ನೀನೇ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದೆಲ್ಲ ಹೊಗೆ .com ಆಗ್ಬಿಟ್ಟಿದೆಯಲ್ಲ, ಅದಕ್ಕೇನು ಹೇಳ್ತೀಯಾ? ನಿನಗೆ ಈ ಥರ ಸರ್ಕಾಸ್ಟಿಕ್ ಆಗಿ ಮಾತಾಡೋದಷ್ಟೇ ಗೊತ್ತಿರೋದು. ಸರಿ, ಈಗ ನೀನೇನು ಮಾಡಿದ್ದೆ ಹೇಳ್ಬಿಡು ನೋಡೋಣ. ರಿಯಲಿ ಯು ವಾಂಟ್ ಟು ನೋ? ಹಾಂ, ಇದು ಸೀತಾ ಡೆಲಿವರಿ ಆಗಿದ್ದ ಹಾಸ್ಪಿಟಲ್ ಫೈಲ್. ಹೆಣ್ಮಗು, ಮಗು ತೂಕ, ಮಗು ಬ್ಲಡ್ ಗ್ರೂಪು, ತಾಯಿ ಡೀಟೇಲ್ಸು ಎಲ್ಲ ಇದೆ. ಆದರೆ ತಂದೆ ಡೀಟೇಲ್ಸ್ ಮಾತ್ರ ಸಿಕ್ಕಿಲ್ಲ. ಸೀತಾ ಸೀದಾ ಅಲ್ಲಿಂದ ಹೋಗಿದ್ದೆ ಸಂಜೀವಿನಿ ಆಶ್ರಮಕ್ಕೆ. ಸಂಜೀವಿನಿ ಆಶ್ರಮದಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಡಾಕ್ಟರ್ ಅನಂತ್ ಲಕ್ಷ್ಮಿ. ಡಾಕ್ಟರ್ ಅನಂತ್ ಲಕ್ಷ್ಮಿನೇ ರೆಕಮೆಂಡ್ ಮಾಡಿ ಆ ಆಶ್ರಮದಲ್ಲಿ ಉಳಿಸಿದ್ದಾರೆ. ಅವರು ರೆಕಮೆಂಡ್ ಮಾಡಿರೋ ಕಾಪಿ ಅದರಲ್ಲೇ ಇದೆ. ಆದರೆ ಪಾಯಿಂಟ್ ಏನು ಗೊತ್ತಾ ಮೇಡಮ್, ಸ್ವಂತ ಮನೆ ಇರೋ ಸೀತಾ ಅಣ್ಣ ಅದಕ್ಕೆ ಎಲ್ಲರನ್ನೂ ಬಿಟ್ಟು ಆ ಆಶ್ರಮಕ್ಕೆ ಯಾಕೆ ಹೋದ್ಲು, ಅದೇ ನನಗೆ ಅರ್ಥ ಆಗ್ತಿಲ್ಲ. ಸೀತಾ ಪದೇ ಪದೇ ಆ ಆಶ್ರಮದಿಂದ ಯಾರಿಗೋ ಲೆಟರ್ ಬರಿತಾ ಇದ್ರು ಅಂತ ಅಲ್ಲಿ ವಿಚಾರಿಸಿದಾಗ ನನಗೆ ಗೊತ್ತಾಯಿತು. ಫೋನು ಇಂಟರ್ನೆಟು ಇರೋ ಈ ಕಾಲದಲ್ಲಿ ಲೆಟ್ರು ಯಾರಿಗೆ ಬರೀತಾರೆ, ಸುಳ್ಳು ಹೇಳ್ಬಿಟ್ಟಿದ್ದ ಗದ್ರಿದ್ದಕ್ಕೆ ಅವ್ರು ಕಳಿಸಿರೋ ಲೆಟ್ರು ಅಡ್ರೆಸ್ ತಲುಪಿದೆ, ಮತ್ತೆ ಆಶ್ರಮಕ್ಕೆ ಬಂದಿದೆ ಅಂತ ಬಾಯಿ ತಪ್ಪಿ ಹೇಳಿದ್ರು. ಆ ಲೆಟ್ರ್ಗಳನ್ನ ಕೊಡಿ ಅಂತಲೂ ಕೇಳಿದೆ, ಆದರೆ ಅವ್ರು ಕೊಡಲಿಲ್ಲ. ಅದು ಆಶ್ರಮ ಅಲ್ವಾ, ನಾನು ತೀರಾ ಕೆಟ್ಟವನಾಗೋದಕ್ಕಾಗೋದಿಲ್ಲ. ಅದಕ್ಕೆ ಆ ವಿಷಯನ ಅಲ್ಲಿಗೆ ಬಿಟ್ಟು ವಾಪಸ್ ಬಂದೆ. ಹಾಗಂದ್ಬಿಟ್ರೆ ಹೇಗೆ ರುದ್ರಪ್ರತಾಪ್? ಸೀತಾ ಲೈಫಲ್ಲಿ ಏನೇನು ನಡೆದಿದೆ ಪ್ರತಿಯೊಂದು ವಿಷಯನೂ ನನಗೆ ಗೊತ್ತಾಗಲೇಬೇಕು. ಆಗಲೇ ನಾನು ಅಂದ್ಕೊಂಡಿದ್ದು ನಡೆಯೋದು. ಇಲ್ಲಿ ನೋಡಿ, ನೀವೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಪ್ರತಿಯೊಂದು ಲೆಟರ್ಸು ನನ್ನ ಕೈಗೆ ಸೇರಬೇಕು. ಓಕೆ ಓಕೆ